ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೋಹಿಣಿ ಚೌಹಾಣ್. ಸರ್ಕಾರದ ತೀರ್ಮಾನಕ್ಕೆ ಅಸಮಾಧಾನ ರೈತರು. ಹೌದು, ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ನಗರದ ದಿ ರಮೇಶ್ ಗಡದಣ್ಣವರ ವೇದಿಕೆಯ ಮೇಲೆ ಹಮ್ಮಿಕೊಂಡಿದ್ದ ಕಬ್ಬು ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅನಿರ್ದಿಷ್ಟಾವಧಿ ಹೋರಾಟ. ಸರ್ಕಾರ ಪ್ರತಿ ಟನ್ಗೆ 3,300 ರೂಪಾಯಿ ನಿಗದಿ ಮಾಡಿದ್ದು ಸರಿಯಿಲ್ಲ. ರೈತರಿಗೆ ಕಬ್ಬಿನ ಬಿಲ್ ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿಪಡಿಸಬೇಕು. ಅಲ್ಲಿಯವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ರೈತ ಮುಖಂಡರು ಆಕ್ರೋಶಭರಿತ ಮಾತನಾಡಿದರು. ಬಿಒ ರಿಪೋರ್ಟ್ ಎಂಆರ್ ತಳಗೇರಿ, ಕೆಬಿ ತಳಗೇರಿ, ಕನ್ಸ್ಯೂಮರ್ ಭಾರತ್. ಯೋಗ್ಯ ದರ ಬೇಕಾದಂತದ್ದು ಕಬ್ಬು ಬೆಳೆಗಾರರಿಗೆ ಸಿದ್ದರಾಮಯ್ಯ ಅವರು ಯೋಗ್ಯ ದರ ಕೊಡ್ಸಕ್ಕಾಗಿಲ್ಲ. ಇದಕ್ಕೆ ಸ್ಪಷ್ಟೀಕರಣ ಏನಂತೇಳಿ ಅಂದ್ರ ಅದೇನ್ ಮಾರ್ಗಸೂಚಿ ಬರ್ತೈತಿ. ಇವತ್ತು ಸರ್ಕಾರದ ಮಾರ್ಗಸೂಚಿಯನ್ನ ನಾವು ಕಾಯಕತ್ತಿದೀವಿ. ಏನ್ ಕಾಯುವಂತದ್ದು ಅದ್ರೊಳಗೆ ಏನಿಲ್ಲ, ಈಗ ಗೊತ್ತಾಗ್ಬಿಟ್ಟತಿ. ಅದ್ರಲ್ಲಿ ಏನು ಹೋಗಲಿಲ್ಲ. ಆದ್ರ ಈ ಹೋರಾಟ ಏನೈತಲ್ಲ, ಹೋರಾಟದ ಮುಖಾಂತರ ಏನೈತಿ 3,500 ರೂಪಾಯಿ ಈ ಸಾಲಿಂದು. ಇಲ್ಲಿ ಇನ್ನೂ ಬಹಳಷ್ಟು ಗೊಂದಲದಾವ್. ಸರ್ಕಾರಕ್ಕೆ ಅದೇನು ಗೊತ್ತಿಲ್ಲ. ನಮ್ಗೆ ಇವರೆಲ್ಲ ಹಿಂದಿನ ಬಾಕಿ ಇಟ್ಕೊಂಡಾರ. 24, 25 ಇರ್ಬೋದು, 21, 22 ಇರ್ಬೋದು, 18, 19 ಇರ್ಬೋದು. ಆ ಹಿಂದಿಂದ ಏನ್ ಬಾಕಿ ಐತಲ್ಲ ರೈತರಿಗೆ ಕೊಟ್ಟು ಆಮೇಲೆ ಹೋದ ವರ್ಷ ಏನೈತಲ್ಲ, ಇಲ್ಲೊಂದು ಪದ್ಧತಿ ಐತಿ. ಯಾವ್ದೇ ಹಂಗಾಮ ಹೊಸಾದ್ ಪ್ರಾರಂಭ ಆಗ್ಬೇಕಂದ್ರ ಹಿಂದಿನ ಹಂಗಾಮಿನೊಳಗೆ ಏನ್ ಕಬ್ಬು ನುಡ್ಸಿರ್ತಾರ ಅದ್ರದ್ದು 2ನೇ ಬಿಲ್ ಅಂತ ಹೇಳ್ಕೊಡ್ಬೇಕಾಗತ್ತೆ. ಯಾಕಂದ್ರ ಮೊದಲನೇ ಬಿಲ್ ಪ್ರಾರಂಭ ಆಗುವ ಕೊಟ್ಟಿರ್ತಾರ, ಅದು 24, 25 3,000 ಕೊಟ್ಟಿದಾರ. ಅದ್ರ ಮೇಲೆ 2ನೇ ಬಿಲ್ ನಮ್ ಡಿಮ್ಯಾಂಡ್ ಐತಿ. ಆ 2ನೇ ಬಿಲ್ ಮಾತುಕತೆ ಮಾಡಿ ಅದೇನಕತ್ಲಿ ಬಗೆಹರಿದಿಂದ ಹೊಸ ಬಿಲ್ ಮಾತಾಡಿ ಕಾರ್ಖಾನೆ ಪ್ರಾರಂಭ ಮಾಡಾಕ ರೈತರ ಅನುಮತಿ ಕೊಡ್ತಾರ. ರೈತರು ಇನ್ನೂ ಯಾರು ಅನುಮತಿ ಆ ಫ್ಯಾಕ್ಟ್ರಿಗಳಿಗೆ ಕಬ್ಬು ನುಡ್ಸಾಕ್ ಕೊಟ್ಟಿಲ್ಲ. ಕಾರ್ಖಾನೆ ಪ್ರಾರಂಭ ಆಗಂಗಿಲ್ಲ. ಇವತ್ತು ಏನೈತಲ್ಲ ಹೋರಾಟ, ನಿನ್ನೆ ವೇದಿಕೆ ಹಾಕಿದ್ವಿ ನಾವು. ಇವತ್ತು ಹೋರಾಟ ಉಗ್ರ ಸ್ವರೂಪ ತಾಳ್ತತಿ. ಅದೇನಾಗತ್ತೆ ಗೊತ್ತಿಲ್ಲ. ಅದನ್ನ ಸರ್ಕಾರ ಎಲ್ಲೂ ಬೆಳಗಾವಿ ಜಿಲ್ಲಾದಾಗ ಹೋರಾಟ ಮುಗುದಿಲ್ಲ. ಬಾಗಲಕೋಟೆ ಜಿಲ್ಲೆದೊಳಗ ನಿನ್ನೆ ಹೋರಾಟ ಪ್ರಾರಂಭ ಆಗೈತಿ. ಎಲ್ಲಾ ಕಡೆ ಹೈವೇಗಳು ಬಂದಾಗಿ ನಾವು ಎಚ್ಚರಿಕೆ ಕೊಟ್ಟಿವಿ. ಇನ್ನೇನಪ್ಪ ಸರ್ಕಾರ ಮಾಡ್ಬೇಕಾದಂತದ್ದು ಕಾರ್ಖಾನೆಗಳಿಗೆ ಒಂದು ಎಚ್ಚರಿಕೆ ಕೊಡುವಂತದ್ದು. ಏನಾರು ರೈತರು ರೊಚ್ಚಿಗೆದ್ದ ಕಾರ್ಖಾನೆಯವ್ರ ಕಡೆ ಹೋಗಿ ಬಿಲ್ ಕೇಳುವಂತಾಗಿ ಏನಾರ ಘಟನೆಗಳು, ಅನುಚಿತ ಘಟನೆಗಳು, ಏನಾರ ಅಹಿತಕರ ಘಟನೆಗಳು ಅದು ಅಂತ ಹೇಳ್ತೇವೆ ಅಂದ್ರ ಅದಕ್ಕ ನೀವ ಹೊಣೆಗಾರ ಈಗ ಸರ್ಕಾರ ಕಾರ್ಖಾನೆ ಅವರಿಗೆ ತಾಕೀತ್ ಮಾಡಿದ್ರೆ ಸಾಕ. ನಾವು ಹೆಂಗ್ ಬಿಲ್ ಅವ್ರ ಕಡೆಯಿಂದ ಮಾತುಕತೆ ಮಾಡೇ ತಗೋತೀವಿ. ನಾವು ಅವರು ಕಬ್ ತಗೊಂಡಾರ, ನಾವು ಕಬ್ ಕೊಟ್ಟಿವಿ. ವ್ಯವಹಾರ ನಮ್ಮ ಮಧ್ಯೆ ಐತದ. ಅವ್ರ ಬಿಲ್ ಮತ್ತೆ ನಮ್ಗ ವ್ಯವಹಾರ ಆಗೈತಿ. ಅದ್ರ ಬದಲ ಸಿದ್ದರಾಮಯ್ಯ ಅವ್ರಿಗೆ ಧನ್ಯವಾದ ಐತಿ. ಸಾಕ್ ನಿಮ್ಮನ್ನ ನಾವು ಯಾವ ಪ್ರಶ್ನೆ ಮಾಡ್ತೀವಿ ಗೊತ್ತೈತೇನ? ನಿಮ್ಮಂತೇಳಿ ನೈತಿಕತೆ ಇದ್ರ, ನಿಮ್ಗೆ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಬಗ್ಗೆ ಕಳಕಳಿ ಇದ್ರ 50 ರೂಪಾಯಿ ಅದೇನ್ರಿ? ಅದು ನಮ್ಗ ಭಿಕ್ಷಾ ಕೊಡ್ತೀರಿ ನೀವು 50 ರೂಪಾಯಿ, 500 ರೂಪಾಯಿ ನೀವು ಸರ್ಕಾರದಿಂದ 500 ರೂಪಾಯಿ ಕೊಡ್ಬೇಕಾಕತಿ. ಅದನ್ನ ಈಗಲ್ಲ, ನೀವೇನು ಸುವರ್ಣಸೌಧ ಬರ್ತಿರಲ್ಲ ಡಿಸೆಂಬರ್ದಾಗ ಅಧಿವೇಶನ, 500 ರೂಪಾಯಿ ಕಬ್ಬು ಬೆಳೆಗಾರರಿಗೆ ನೀವು ಘೋಷಣೆ ಮಾಡಿ ಬಂದ್ರ ಸರಿ. ಇಲ್ಲ ಅಂತೇಳಿ ಅಂದ್ರ ಅಲ್ಲಿ ಸುವರ್ಣಸೌಧ ಅಧಿವೇಶನ ಹೆಂಗ್ ನಡೆಸ್ತೀರಿ ನೋಡ್ತೀವಿ ನಾವು. ಬಿಡಂಗಿಲ್ಲ. ಕಬ್ಬು ಬೆಳೆಗಾರ ಇವತ್ತ ನೀವು ಕೊಟ್ಟಡ ತಗೊಂಡ್ ಕಬ್ಬು ಬೆಳೆಯಕ್ ಸಾಧ್ಯ ಇಲ್ಲ. ಅದಕ್ಕ ನೀವು 500 ರೂಪಾಯಿ ಕೊಡ್ಬೇಕು. ಕಾರ್ಖಾನೆ ಅವ್ರು 3,500 ರೂಪಾಯಿ ಹೆಂಗ್ ಕೊಡ್ಬೇಕು ಅನ್ನೋದು ಹೇಳ್ತೀವಿ ನಾವು. ಕಬ್ಬು ತಗೊಂಡು ಏನೇನ್ ಮಾಡ್ಕೊಂಡಿರಿ ಅನ್ನುವಂಥದ್ದು ನಿಮ್ ಕಡೆ ಐತಿ. ಅದಕ್ಕ ನೀವೇನಾರ ಹುಡುಗಾಟಿಕೆ ಮಾಡಿದ್ದಾತೇಳಿ ಅಂದ್ರ ಯಾರ ರೈತರು ಕಬ್ಬು ಕಡಿಯಂಗಿಲ್ಲ, ನಿಮ್ಗೆ ಕಬ್ಬು ಕೊಡಂಗಿಲ್ಲ. ಅದ್ ನೀವು ಸುಮ್ಮ ಕೂತ್ರಿ ಅಂದ್ರ ನಿಮ್ಮನ್ನ ಬಿಡಂಗಿಲ್ಲ. ಕಾರ್ಖಾನೆ ಚಾಲು ಮಾಡಿಸ್ತೀವೋ, ಬಿಲ್ಲನ್ನು ತಗೋತೀವಿ ಅನ್ನುವಂಥದ್ದನ್ನ ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ನಾವು ಮಾತುಕತೆಗೆ ಹೋಗಿಲ್ಲ. ಯಾಕಂತೇಳಿ ಅಂದ್ರ ಸರ್ಕಾರ ಅಂತೇಳಿ ಸ್ಪಷ್ಟತೆ ಇಲ್ಲ. ಕಬ್ಬು ಬೆಳೆಗಾರ ಎಷ್ಟು ಸಂಕಷ್ಟದೊಳಗದಾರ, ಕಾರ್ಖಾನೆ ಅವ್ರ ರೈತರಿಗೆ ಏನ್ ಮೋಸ ಮಾಡ್ತಾರ ಅನ್ನುವಂಥದ್ದು ನಲ್ಲಿ ಹೇಳೋರ ಇಲ್ಲ ಸರ್ಕಾರದಂತೇಳಿ. ಆಮೇಲೆ ಸರ್ಕಾರ ಶುಗರ್ ಫ್ಯಾಕ್ಟ್ರಿ ಲಾಬಿಗೆ ಮಣದೈತಿ. ಆ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಏನದಾರಲ್ಲ, ಜಾರಕಿಹೊಳಿ ಅವ್ರು ಇರ್ಬೋದು, ಈ ಕಡೆ ಎಲ್ಲರೂ ಒಂದಾಗಿ ಮುಖ್ಯಮಂತ್ರಿನ ಒಂದು ಏನು ತಮ್ಮ ಕಪಿ ಮುಷ್ಟಿ ಒಳಗೆ ಇಟ್ಕೊಳ್ಳುವಂತ ಕೆಲಸ ಮಾಡಿದಾರ. ಅದಕ್ಕ ನಾವು ಅದನ್ನ ಇವತ್ತು ತಿರಸ್ಕಾರ ಮಾಡಿದೀವಿ. ನಾವು ಹೋರಾಟ ಮುಂದುವರಿಸ್ತೀವಿ. ಆಮೇಲೆ ಅಲ್ಲಿ ನಿನ್ನೆ ತಾವೆಲ್ಲ ನೋಡಿರ್ಬೇಕು, ಇವತ್ತು ವರದಿನೂ ಆಗೈತಿ. ಏನಂತೇಳಿ ಅಂದ್ರ ಸರ್ಕಾರ ಇದೇನು ಮುಖ್ಯಮಂತ್ರಿಗಳು ಬಹಳ ಗೊಂದಲಕಾರಿಕೆ ಹೇಳಿಕೆ ಕೊಟ್ಟಿದಾರ. ಏನ್ ಗೊಂದಲಮಯ ಐತಿ ಅಂತೇಳಿ ಅಂದ್ರ 11 ರಿಕವರಿಗೆ ನೀವು 3,250 ರೂಪಾಯಿ ನೀವು ಕೊಡ್ರಿ, 50 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ. ಈ ರಿಕವರಿ ಅನ್ನುವಂಥದ್ದು ಮೋಸದ್ದು. ರಿಕವರಿ ಯಾರು ಚೆಕ್ ಮಾಡಕ್ ಹೋಗಂಗಿಲ್ಲ, ಏನು ಮಾಡಂಗಿಲ್ಲ. ಇಲ್ಲೆಲ್ಲ ರಿಕವರಿ 10 ತೋರಿಸ್ತಾರ.
ಹತ್ತುವರಿ ತೋರಿಸ್ತಾರ. ಅದಕ್ಕೆ ನಾವು ರಿಕವರಿ ಎಂದು ಒಪ್ಪಿಲ್ಲ. ಆ ರಿಕವರಿನೂ ನಮಗ್ ಕನ್ಸರ್ನ್ ಬರಂಗಿಲ್ಲ. ನಾವು 3500 ರೂಪಾಯಿ ನಮಗೆ ಸರ್ಕಾರ ಅಂತೂ ಕೊಡಿಸುವಂತ ಸಾಧ್ಯತೆ ಇಲ್ಲ. ಅದನ್ನ ನಾವೇನೈತಲ್ಲ ಹೋರಾಟದ ಮುಖಾಂತರ ಇಂದು ನಾವ್ ಏನ್ ಹೇಳಿ ಅದನ್ನ ತರ ಪಡ್ಕೊಂಡಿವೋ, ಇವತ್ತು ನೀವು ಮೊದಲ ಹೋರಾಟದಿಂದ ನಾವು 3500 ರೂಪಾಯಿ ಏನು ಸಿಗುವವರೆಗೆ ಯಾರ ರೈತರು ಕಬ್ಬು ಕೊಡಂಗಿಲ್ಲ. ಇವತ್ತು ಕಬ್ಬು ಬೆಳೆಗಾರ ಹೋರಾಟ ತೀವ್ರ ಆದಂತ ಸಂದರ್ಭದೊಳಗ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಕಾರ್ಖಾನೆಯವ್ರನ್ನ ಮತ್ತೆ ಕಬ್ಬು ಬೆಳೆಗಾರನ ಸಂಧಾನ ಮಾಡ್ಬೇಕಂತ ಸಭೆ ಏರ್ಪಾಟ್ ಮಾಡಿರ್ತಕ್ಕಂಥ ಸಭೆದೊಳಗ ಅದು 3500 ಕೇಳಿದ ನಾವು ಕನಿಷ್ಠ ಬೆಲೆ, ಅವರು 3300 ಕೊಡ್ತೇವ ಅಂತ ಹೇಳಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿ ಆದೇಶ ಮಾಡಿದಾರೋ. ಆದ್ರೂ ಕಾರ್ಖಾನೆಯವರು ಇನ್ನೂ ಒಪ್ಪಿಲ್ಲತ್ತು ಹೇಳ್ತಾರೋ. ನಾವ ಒಪ್ಪಿಲ್ಲ, ಅವ್ರು ಒಪ್ಪೋದೇನು ಬೇಕಾಗಿಲ್ಲ. ಅದಕ್ಕೆ ನಾವು 3500 ರೇಟ್ ಆಗಮಟ್ಟ ಹೋರಾಟ ಮುಂದುವರ್ಸಾಕ್ತೇವೆ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಾಕ್ತೇವೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ದೊಳಗ ಬಾಗಲಕೋಟ್, ಬೆಳಗಾವ್, ಬಿಜಾಪುರ ಎಲ್ಲಾ ಕಬ್ಬು ಬೆಳೆಗಾರರು ಸೇರ್ಕೊಂಡು ಒಂದು ಹೋರಾಟ ರೂಪರೇಷೆ ತಯಾರು ಮಾಡ್ತೇವೆ. ಕಾರ್ಖಾನೆ ಮುಖಾಂತರ ಕಾರ್ಖಾನೆ ಅವ್ರ ಕಡೆ ಬಿಲ್ ಘೋಷಣೆ ಮಾಡುವಂತ ಕೆಲಸ ಈ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದೊಳಗೆ ಹೋರಾಟ ರೂಪಿಸುತ್ತೆ ಅಂತಕ್ಕಂಥದ್ದು ಈ ಕಾರ್ಖಾನೆ ಮಾಲೀಕರಿಗೆ ಎಚ್ಚರಿಕೆ ಕೊಡ್ತೀವಿ. ಈಗ ಎಲ್ಲಾ ರೈತರು ಕಬ್ಬು ಬೆಳೆಗಾರ 1 ಗಂಟೆಗೆ ಬರ್ತಾರೆ ಇಲ್ಲೆಲ್ಲ. ಆಮೇಲೆ DC ಅವರು ಏನೋ ನಿನ್ನೆ ಆದಂತ ಅದು ಲೆಕ್ಕಾಚಾರ ಕಾರ್ಖಾನೆ ಒಳಗ ಏನ ಮುಗ್ದ ರಾಜ್ಯ ಸರ್ಕಾರದೊಳಗ ಅದನ್ನ ಡಿಟೇಲ್ ಮಾಹಿತಿ ತಗೊಂಡ್ ಬರ್ತೇವೆ ಅಂತ ಹೇಳ್ತಾರ. ಅದನ್ನು ನೋಡ್ತೇವೆ ನಾವು. ಎಲ್ಲಾರು ಕೂಡ ತೀರ್ಮಾನಕ್ಕೂ